ಆದಿಪ್ರಾಸ ಅಂತ್ಯಪ್ರಾಸ ಇವನ್ನೆಲ್ಲವನ್ನು ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಮತ್ತು ತುಂಬ ರಸವತ್ತಾದ ಪದಗಳು, ತುಂಬ ರೊಮ್ಯಾಂಟಿಸಿಸಮನ್ನು ಖಂಡಿತ ನೋಡೋಕ್ಕಾಗಲ್ಲ. ಪದಪುಂಜಗಳು ಒಳ್ಳೊಳ್ಳೆ ಕಠಿಣವಾದ ಪದಪುಂಜಗಳನ್ನ ಹಾಕಿ ಅವರು ಬರೆದಿಲ್ಲ. ತೀರಾ ಕಾವ್ಯಾತ್ಮಕವಾಗಿದೆ ಅಂತಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ತುಂಬ ಸರಳವಾದ ಪದಗಳನ್ನು ಜೋಡಿಸಿ ಅವರು ಮಹೋನ್ನತ ಆಶಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇನ್ನೊಂದು ಬುರ್ಕಾ ಪ್ಯಾರಡೈಸ್, ಹೆಸರು ಎಷ್ಟು ಆಕರ್ಷಕವಾಗಿದೆ. ಬುರ್ಕಾ ಪ್ಯಾರಡೈಸ್, ಬುರ್ಕಾ ಸಂಕೋಲೆಯ ಸಂಕೇತ, ಪ್ಯಾರಡೈಸ್ ಅತ್ಯಂತ ಸ್ವತಂತ್ರ ಅಥವಾ ಐಷಾರಾಮಿಯ ಸಂಕೇತ. ಈ ಎರಡೂ ದ್ವಂದ್ವ ಅಥವಾ ವೈರುಧ್ಯದ ಪದಗಳು ಒಂದೇ ಬಿಂದುವಿನಲ್ಲಿ ಬಂದು ಸಂಧಿಸಿದೆ. ಬುರ್ಕಾ ಪ್ಯಾರಡೈಸ್ ಅನ್ನೋವಂಥದ್ದು ಸಂಕೋಲೆ ಮತ್ತು ಸ್ವಾತಂತ್ರ್ಯ. ಅದರ ಸಾಲುಗಳನ್ನು ನೋಡೋದಾದರೆ, ನಮ್ಮ ಬುರ್ಕಾ ತೊಟ್ಟ ಮಹಿಳೆ ಸ್ವರ್ಗದ ಅಪ್ಸರೆಯರಂತೆ. ಇನ್ನೊಂದು ಕವನ ಹೀಗಿದೆ, ಸೀತೆಯ ನಾಡಿನಲ್ಲಿ ಅನ್ನೋದು ಕವನದ ಶೀರ್ಷಿಕೆ. ಜನವಿರೋಧಿ ದಸ್ತಾವೇಜುಗಳು ಯಾವ ಮುಲಾಜಿಲ್ಲದೆ ಪಾಸಾಗುತ್ತವೆ ಪಾರ್ಲಿಮೆಂಟಿನಲ್ಲಿ. ಇನ್ನೊಂದು ಕವನ ದ್ರೌಪದಿಯ ಪ್ರಶ್ನೆ. ಇದರ ಎರಡು ಸಾಲು ಏನಪ್ಪ ಅಂದರೆ, ಪಾಂಡವರ ದರ್ಬಾರಿನಲ್ಲಿ ಹುಡುಕಿದೆ, ಸಂಸದರ ಪಾರ್ಲಿಮೆಂಟಿನಲ್ಲಿ ಕೆದಕಿದೆ, ನನ್ನ ಪ್ರಶ್ನೆಗೆ ಉತ್ತರ ಗಾಢ ಮೌನ. ಪಾಂಡವರಿಂದ ಹಿಡ್ಕೊಂಡು ಪಾರ್ಲಿಮೆಂಟಿನವರೆಗೆ ಆ ಕನೆಕ್ಷನ್ನು ತುಂಬ ಆ ರೂಪಕ ಇದೆಯಲ್ಲ, ನನಗೆ ತುಂಬ ಇಷ್ಟವಾಯಿತು. ಇದೊಂದು ತುಂಬ ಚಂದದ ಕಾರ್ಯಕ್ರಮ. ಬರೆದಿರೋರೆಲ್ಲ ಮಹಿಳೆಯರು, ಅದನ್ನು ಇಲ್ಲಿ ಹೇಳಕ್ಕೆ ಬಂದಿರೋರೆಲ್ಲ ಮಹಿಳೆಯರು, ಮತ್ತು ಅದನ್ನು ಪ್ರಕಟಣೆ ಮಾಡಿರುವಂಥ ಪ್ರಕಾಶಕಿಯೂ ಕೂಡ ಮಹಿಳೆ. ಆ ಕಾರಣಕ್ಕಾಗಿ ಇದೊಂದು ತುಂಬ ಅರ್ಥಪೂರ್ಣವಾದ ಮತ್ತು ಚಂದದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಮತ್ತು ನಮ್ಮ ಸಹಮಾನವರಾಗಿರುವಂಥ ಪುರುಷರು ಇಲ್ಲೆಲ್ಲ ನೆರೆದಿದ್ದೀರಿ, ನಮ್ಮ ಸಂವೇದನೆಗಳನ್ನು ಕೇಳಿಸ್ಕೊಳ್ಳೋಕೆ ಬಂದಿದ್ದೀರಿ. ನಮ್ಮನ್ನು ನೆನಿಲಿಲ್ವಲ್ಲ ಅಂತ ದಯಮಾಡಿ ಅನ್ಕೋಬೇಡಿ. ನಿಮ್ಮನ್ನೂ ಕೂಡ ನೆನೀತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಮೊದಲನೇದಾಗಿ ಗೆಳತಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಪ್ರಕಾಶನದ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಕೌದಿ ಪ್ರಕಾಶನ ಮತ್ತು ಆಕೆಗೆ ಮತ್ತು ಆಕೆಯ ಎಲ್ಲ ಗೆಳೆಯರ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಆ ಪ್ರಕಾಶನವನ್ನು ನಂಬಿ ನಿಮ್ಮ ಬೌದ್ಧಿಕ ಚಿಂತನೆಗಳನ್ನು ಪ್ರಕಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ನಿಮಗೂ ಕೂಡ ದೊಡ್ಡ ಧನ್ಯವಾದಗಳನ್ನು ಆಕೆ ಪರವಾಗಿ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಸತಿ ಎಂಬ ಶಬುದ ಅನ್ನುವಂಥ ಕವನ ಸಂಕಲನದಲ್ಲಿ ಒಟ್ಟು 61 ಕವನಗಳಿದ್ದಾವೆ. ಇವೆಲ್ಲವನ್ನು ನಾನು ಓದಲ್ಲ. ಇದನ್ನು ವಿಭಾಗ ಮಾಡಿದ್ರೆ 7 ರೀತಿಯಲ್ಲಿ ವಿಭಾಗಿಸಬಹುದು. ಎಲ್ಲ ಮಹಿಳೆಯರು, ಜಾತಿ, ಲಿಂಗ, ಧರ್ಮ ಎಲ್ಲವನ್ನೂ ಮೀರಿದ ಮಹಿಳೆಯರ ಒಂದು ಸಂವೇದನೆಯನ್ನು ಹೇಳ್ಕೊಂಡಂಥ 33 ಕವನಗಳು, ಮುಸ್ಲಿಂ ಮಹಿಳೆಯರಿಗೆ ಸಂಬಂಧಿಸಿದಂಥ 8 ಕವನಗಳು, ಧರ್ಮ ಜಾತಿಯನ್ನು ವಿರೋಧಿಸಿ ಸೌಹಾರ್ದತೆಯನ್ನು ಎತ್ತಿಡಿಯುವಂಥ 6 ಕವನಗಳು, ಅತ್ಯಾಚಾರವನ್ನು ವಿರೋಧಿಸಿದ 4 ಕವನಗಳು, ಯುದ್ಧ ವಿರೋಧಿಯಾಗಿರುವಂಥ 4 ಕವನಗಳು, ಕರೋನಾದು 1, ಇತರೆ 5. ಈ ಇತರೆಯನ್ನು ಎಲ್ಲಿಗೆ ಸೇರಿಸ್ಬೇಕಂತ ಅರ್ಥ ಆಗಲಿಲ್ಲ, ಹಾಗಾಗಿ ಅದನ್ನು ಇತರೆಗೆ ಅಂತ ಇಟ್ಕೊಂಡಿದ್ದೀನಿ. ಈ ಕವನ ಸಂಕಲನವನ್ನು ಪ್ರವೇಶಿಸೋದಕ್ಕೂ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಬೇಕಂತ ಅಂದ್ಕೊಂಡಿದ್ದೀನಿ. ಅಥವಾ ಈಗಾಗಲೇ ಕೇಳಿರೋ ಪ್ರಶ್ನೆನೇ ಇದು, ನಾನೇನು ಹೊಸದಾಗಿ ಹೇಳ್ತಿಲ್ಲ. ನಮ್ಮ ತುಂಬ ದೊಡ್ಡ ಕ್ರಾಂತಿಕಾರಿಗಳು ಈ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ. ಕಲೆ ಸಾಹಿತ್ಯ ಯಾರಿಗಾಗಿ ಮತ್ತು ಯಾತಕ್ಕಾಗಿ ಅಂತ ತುಂಬ ಪ್ರಧಾನವಾದ ಪ್ರಶ್ನೆ ಇವತ್ತಿನ ಕಾಲಘಟ್ಟಕ್ಕಂತೂ. ಯಾಕೆ ಕಲೆ ಸಾಹಿತ್ಯ ಯಾರಿಗಾಗಿ? ನಾವು ಸೃಜಿಸ್ತಿರುವಂಥ, ನಾವು ಸೃಷ್ಟಿ ಮಾಡ್ತಿರುವಂಥ ಅಥವಾ ಯಾರೇ ಸೃಷ್ಟಿ ಮಾಡ್ತಿರುವಂಥ ಕಲೆ ಸಾಹಿತ್ಯ ಯಾರಿಗಾಗಿ? ಯಾವ ವಸ್ತು ವಿಷಯವನ್ನು ನಮ್ಮ ಕಲೆ ಸಾಹಿತ್ಯ ಪ್ರತಿನಿಧಿಸ್ತಿದೆ? ನಾವು ಯಾರ ಪಕ್ಷಪಾತಿಗಳು ಅನ್ನೋವಂಥದ್ದು ತುಂಬ ಪ್ರಧಾನವಾದಂಥ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಆ ಪ್ರಶ್ನೆಗೆ ನಾನು ಯಾರ ಪ್ರತಿನಿಧಿ ಅಂತ ಹೇಳಿ ಡಾಕ್ಟರ್ ಕೆ ಶರೀಫಾ ಮೇಡಮ್ ಅವರು ಈ ಕವನ ಸಂಕಲನದಲ್ಲಿ ತುಂಬ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾರನ್ನು ಪ್ರತಿನಿಧಿಸ್ತೀನಿ, ನನ್ನ ಕಲೆ ಸಾಹಿತ್ಯ ಯಾರಿಗಾಗಿ, ನಾನು ಯಾವ ಕಾರಣಕ್ಕಾಗಿ ನನ್ನ ಒಂದು ಕವನಗಳನ್ನು ಅಥವಾ ಬೇರೆ ಇನ್ನೆಲ್ಲ ಬರವಣಿಗೆಗಳನ್ನು ಬರಿತಾ ಇದ್ದೀನಿ ಅಂತ ಹೇಳಿ ಅವರು ತುಂಬ ಸ್ಪಷ್ಟವಾಗಿ ಗುರುತಿಸಿದ್ದಾರೆ, ಅಥವಾ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತಿಯೊಂದು ಕವನವು ಅದನ್ನೇ ಸಾಬೀತುಪಡಿಸ್ತಾ ಇದೆ. ಈ ಕವನ ಸಂಕಲನದ ಒಂದೊಂದು ಕವಿತೆಯು, ಒಂದೊಂದು ಕವನಗಳು ಒಂದೊಂದು ಸಂದರ್ಭಗಳನ್ನು, ಘಟನೆಗಳನ್ನು ಹೇಳ್ತವೆ. ಇಲ್ಲಿನ
ಬಹುತೇಕ ಕಾವ್ಯಗಳು ಸಂದರ್ಭಕ್ಕೆ ಅನುಗುಣವಾಗಿ ಹುಟ್ಟಿದಂಥವು. ಅಂದರೆ ಮೂಲಭೂತವಾಗಿ ಸಮಕಾಲೀನ ಸಮಸ್ಯೆಗಳಿಗೆ, ಘಟನೆಗಳಿಗೆ ಸೆಡ್ಡು ಹೊಡೆದು ನಿಜವಾಗಿಯೂ ಇಲ್ಲಿ ಏನಾಗಬೇಕಾಗಿತ್ತು, ಆದರೆ ಏನಾಗ್ತಿದೆ ಅನ್ನುವ ಕಾವ್ಯಾಭಿವ್ಯಕ್ತಿಯೇ ಸತಿ ಎಂಬ ಶಬ್ದ ಅಂತ ನಾನು ಅರ್ಥೈಸ್ಕೊಂಡಿದ್ದೀನಿ. ಏನಾಗಬೇಕಾಗಿತ್ತು ಆ್ಯಕ್ಚುಲಿ ಇಲ್ಲಿ ನಮ್ಮ ನೆಲ, ನಮ್ಮ ಭಾರತದ ಭೂಮಿ, ನಮ್ಮ ಕನ್ನಡದ ನಾಡು ಏನಾಗಿತ್ತು, ಏನಾಗಬೇಕಿತ್ತು, ಆದರೆ ಏನಾಗ್ತಿದೆ ಅನ್ನುವುದರ ಒಂದು ಕಾವ್ಯಾಭಿವ್ಯಕ್ತಿಯೇ ಸತಿ ಎಂಬ ಶಬ್ದ ಅಂತ ನಾನಂತೂ ಗ್ರಹಿಸ್ಕೊಂಡಿದ್ದೀನಿ. ಅಂದರೆ ಈಗ ಎಲ್ಲ ಸಮಾಜದಲ್ಲ ಎಲ್ಲರೂ ಹಿಂಗೆ ಮಾಡ್ತಾರೆ ಅಂದರೆ ಇಲ್ಲ. ಅವರು ಎಲ್ಲರಂತೆ ಮೌನವಾಗಿ ಕೂರದೆ ನಡೀತಿರುವಂಥ ಅಪರಾಧಗಳಲ್ಲಿ ತಾನೂ ಪಾಲ್ಗೊಳ್ಳದೆ ದೇಶದ್ರೋಹಿ ಅಂತ ಪಟ್ಟ ಕಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಈ ಎಲ್ಲ ಘಟನೆಗಳನ್ನು ನಾನು ವಿರೋಧಿಸ್ತೀನಿ, ಇದಕ್ಕೆ ನಾನು ಪ್ರತಿಕ್ರಿಯಿಸ್ತೀನಿ, ನನ್ನ ಖಂಡನೆಯನ್ನು ದಾಖಲಿಸ್ತೀನಿ ಅಂತೇಳಿ ಅವರು ಕವನ ಸಂಕಲನಗಳ ಪ್ರತಿಯೊಂದು ಕವನಗಳ ಸಾಲುಗಳನ್ನು ಹೆಣಿತಾ ಹೋಗಿದ್ದಾರೆ. ಅವರ ಕವಿತ್ವವನ್ನು ಜನರಲ್ಲಿ ಭ್ರಮೆ ಸೃಷ್ಟಿ ಮಾಡಲು ಅವರು ಬಳಸ್ಕೊಂಡಿಲ್ಲ, ಅದನ್ನು ಅವರು ತಮ್ಮ ಪ್ರತಿಭಟನೆಯ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಅವರ ಕವಿತ್ವವನ್ನು ಅವರು ಪ್ರತಿಭಟನೆಯ ಅಸ್ತ್ರವಾಗಿ ಬಳಸ್ಕೊಂಡಿರೋವಂಥದ್ದು ಮುಖ್ಯವಾಗಿ ನಾವಿಲ್ಲಿ ನೋಡಬೇಕಾಗಿರೋದು. ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅವರು. ನನ್ನ ಕವನ ಏನಂದರೆ ಪ್ರತಿಭಟನಾತ್ಮಕವಾದದ್ದು. ಈ ಜನವಿರೋಧಿ ನೀತಿಗಳು, ಕೋಮು ಸೌಹಾರ್ದತೆಯನ್ನು ಕದಡುವಂಥದ್ದು, ಇವೆಲ್ಲವನ್ನು ನಾನು ಧಿಕ್ಕರಿಸ್ತೀನಿ, ಪ್ರತಿರೋಧಿಸ್ತೀನಿ ಅಂತ. ಹಾಗಿದ್ರೆ ಅವರ ಕವನ ಸಂಕಲನಗಳು ಏನನ್ನು ಧ್ವನಿಸ್ತಿದೆ, ಕವನಗಳು ಏನನ್ನು ಹೇಳಕ್ಕೆ ಹೊರಟಿದ್ದಾವೆ ಅಂತಂದರೆ, ಈ ನೆಲದಲ್ಲಿ ಕೋಮು ಸೌಹಾರ್ದ ಭಾವನೆ ಬೇಕು. ಅಂದರೆ ಕೋಮು ಸೌಹಾರ್ದತೆಗೆ ಇಲ್ಲಿ ತುಂಬ ದೊಡ್ಡ ಪೆಟ್ಟು ಸೃಷ್ಟಿಯಾಗಿದೆ, ಆಗ್ತಾ ಇದೆ ಪ್ರತಿನಿತ್ಯ. ಹಾಗಾಗಿ ಕೋಮು ಸೌಹಾರ್ದತೆ ಬೇಕು, ಲಿಂಗ ಸಮಾನತೆ ಬೇಕು, ಮಹಿಳೆಯರಿಗೆ ರಕ್ಷಣೆ ಬೇಕು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವೆಲ್ಲವೂ ಕೂಡ ಈ ನೆಲದಲ್ಲಿ ಜಾರಿಯಾಗಬೇಕು, ಚಾಲ್ತಿಯಾಗಬೇಕು ಅನ್ನೋವಂಥದ್ದು ಅವರ ಕವನಗಳ ಪ್ರಮುಖವಾದ ಉದ್ದೇಶ. ಒಟ್ಟಾರೆಯಾಗಿ ಈ ದೇಶದ ಮೂಲಭೂತ ಗುಣ ಅಂತೇನಿದೆಯಲ್ಲ, ನಮ್ಮ ದೇಶದ ಮೂಲಭೂತ ಗುಣ ಏನಪ್ಪ ಅಂತಂದರೆ ಧರ್ಮ ನಿರಪೇಕ್ಷತೆಯನ್ನು ಉಳಿಸ್ಕೊಳ್ಳೋದು. ಇದು ನಮ್ಮ ದೇಶದ ಮೂಲಭೂತ ಗುಣ. ಅದಕ್ಕೆ ಬಹುದೊಡ್ಡ ಪೆಟ್ಟು, ಅದಕ್ಕೆ ಬಹುದೊಡ್ಡ ಆತಂಕ, ಅದನ್ನು ನಾಶ ಮಾಡುವಂಥ ಎಲ್ಲ ಪ್ರಯತ್ನಗಳು ನಡೀತಿರುವಂಥ ಈ ಸಂದರ್ಭದಲ್ಲಿ ಅವರ ಕವನಗಳು ಅದನ್ನು ಎತ್ತಿಡಿತಿದೆ. ಕೋಮು ಸೌಹಾರ್ದತೆ ಬೇಕು ಇವಾಗ ಅಂತೇಳಿ. ಈ ಕನ್ನಡದ ನೆಲದ ನಿಜವಾದ ಧ್ವನಿ ಅದನ್ನು ಕವನಗಳು ಪ್ರತಿನಿಧಿಸ್ತವೆ. ಕನ್ನಡ ನಾಡು ಮೂಲದಲ್ಲಿ ನಮ್ಮ ಕವಿಗಳು ಹೇಳ್ತಾರಲ್ಲ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹಿಡ್ಕೊಂಡು ಅಲ್ಲಿಂದ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂತಹ ಕವಿವಾಣಿಗೆ ಧಕ್ಕೆ ಉಂಟಾಗಿರುವಂಥ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಸಾಂಸ್ಕೃತಿಕ ಸೌಹಾರ್ದತೆಯನ್ನು, ಸಾಮರಸ್ಯವನ್ನು ಕಳೆದುಕೊಳ್ಳುತ್ತಿರುವಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ಕವನ ಸಂಕಲನ, ಕವನಗಳು ತುಂಬ ಪ್ರಸ್ತುತವಾದದ್ದಂತ ನಾನಂತೂ ಭಾವಿಸ್ತೀನಿ. ಇದರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ನೀವು ಯಾರು ಕವನ ಓದಿರೋರಿದ್ದರೆ ಅಥವಾ ಈಗ ಕೊಂಡು ಓದೋರಿದ್ದರೆ ಅವ್ರಿಗೇನಪ್ಪ ಹೇಳ್ಬೇಕಂತ ಅನಿಸ್ತದೆ ಅಂತಂದರೆ, ಕವನ ಸಂಕಲನದಲ್ಲಿ ನೀವು ಆದಿಪ್ರಾಸ, ಅಂತ್ಯಪ್ರಾಸ ಇವನ್ನೆಲ್ಲವನ್ನು ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಮತ್ತು ತುಂಬ ರಸವತ್ತಾದ ಪದಗಳು, ತುಂಬ ರೊಮ್ಯಾಂಟಿಸಿಸಮನ್ನು ಖಂಡಿತ ನೋಡೋಕ್ಕಾಗಲ್ಲ. ಪದಪುಂಜಗಳು ಒಳ್ಳೊಳ್ಳೆ ಕಠಿಣವಾದ ಪದಪುಂಜಗಳನ್ನ ಹಾಕಿ ಅವರು ಬರೆದಿಲ್ಲ. ತೀರಾ ಕಾವ್ಯಾತ್ಮಕವಾಗಿದೆ ಅಂತಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ತುಂಬ ಸರಳವಾದ ಪದಗಳನ್ನು ಜೋಡಿಸಿ ಅವರು ಮಹೋನ್ನತ ಆಶಯವನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇದು ಈ ಕವನ ಸಂಕಲನದ ಶಕ್ತಿ ಅಂತ ನಾನು ಭಾವಿಸ್ತೀನಿ. ಈ ಕವನ ಸಂಕಲನವನ್ನು ಅವರು ಕಟ್ಟಲಿಕ್ಕೆ ಹೊರಟಿರೋ ಅಂಥದ್ದು ಸರಳವಾದ ಭಾಷೆಯಲ್ಲಿ, ಓದಿದ ತಕ್ಷಣ ಒಂದೇ ಓದಿಗೆ ದಕ್ಕುವಂತಹ, ಅರ್ಥ ಮಾಡ್ಕೊಳ್ಳುವಂತಹ ಸಾಲುಗಳನ್ನು ಅವರು ಕಟ್ಟಿದ್ದಾರೆ. ಈಗ ನಾವೆಲ್ಲ ನೋಡ್ತಾ ಇದ್ವಿ, ವಿದ್ವತ್ ಅಂದ್ರೇನು, ಪಾಂಡಿತ್ಯ ಅಂದ್ರೇನು ಅಂತಂದರೆ ಯಾರಿಗೂ ಅರ್ಥವಾಗಬಾರ್ದು, ಒಂದೇ ಓದಿಗೆ ದಕ್ಕಬಾರ್ದು, ಸರಳವಾಗಿರಬಾರ್ದು, ಅತ್ಯಂತ ಕಠಿಣ ಪದಗಳನ್ನು ಹಾಕಿದರೆ ಅದು ಒಳ್ಳೆ ಕವನ, ಒಳ್ಳೆ ಬರಹ ಅಂತ. ಹೆಂಗೆ ಬರೆದಿದ್ದ ಅಂದರೆ ಒಂದು ಸಾಲು ಅರ್ಥ ಆಗಲಿಲ್ಲ. ಆ ಬರವಣಿಗೆ ಹೆಂಗಿತ್ತು ಅಂತಂದರೆ ಇನ್ನೂ ಓದ್ತಾನೇ ಇದ್ದೀನಿ. ಈ ಥರದ ಗೊಂದಲಗಳಿಗೆ ಅವಕಾಶವಿಲ್ಲದ ತುಂಬ ಸರಳೀಕೃತ ಭಾಷೆಯಲ್ಲಿ ಅವರು ತುಂಬ ಸರಳೀಕೃತ ರೂಪಕಗಳನ್ನು, ಉಪಮಾನ, ಉಪಮೇಯಗಳನ್ನು ಕೊಡೋದ್ರ ಮೂಲಕ ಕವನಗಳನ್ನು ಕಟ್ಟಿದ್ದಾರೆ. ಅದರಲ್ಲಿ ಒಂದು 4 ಅಥವಾ 6 ಕವನಗಳನ್ನು ಹೇಳೋದಾದರೆ, ಅದರಲ್ಲೂ ಎರಡೆರಡೇ ಸಾಲು. ಶಹೀನ್ ಭಾಗ 1 ಈ ಕವನದ ಸಾಲುಗಳಲ್ಲಿ ಸಾತ್ವಿಕ ಸೀತೆಯ ಸೋದರಿಯವಳು, ದಿಟ್ಟ ದ್ರೌಪದಿಯ ಶಾಸ್ತ್ರ ತೇಜಸ್ಸು ಅವಳು,
ಇದು 2 ಸಾಲು. ಅವಳ ಚರಿತ್ರೆ ಅನ್ನುವ ಕವನ ಸಂಕಲನದಿಂದ ಇನ್ನೆರಡು ಸಾಲನ್ನು ಹೇಳೋದಾದರೆ, ಕೇಳಲಿ ಬಿಡಿ ಹೊಸ ಸುಪ್ರಭಾತ, ರಚಿಸಲಿ ಬಿಡಿ ಅವಳದೇ ಇತಿಹಾಸ. ಈ 2 ಕವನದ ಸಾಲುಗಳು ಏನನ್ನ ಹೇಳಲಿಕ್ಕೆ ಕೊಟ್ಟಿದ್ದಾವೆ ಅಂದರೆ, ದ್ರೌಪದಿಗಿರೋ ಸಂಕಟನೇ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ, ಸೀತೆಗಿರೋ ಸಂಕಟನೇ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಕಾಲ ಭಿನ್ನವಾಗಿರಬಹುದೇ ಬಿಟ್ಟರೆ ಆ ಸಂಕಟಗಳಲ್ಲಿ, ನೋವುಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆ ಸಂಕಟಗಳು, ನೋವುಗಳು ಹಾಗೇ ಉಳಿದುಕೊಂಡಿದ್ದೀವಿ. ಈ ನೋವು ಸಂಕಟಗಳ ಜೊತೆ ಮಹಿಳೆಯರು ತುಂಬ ಚೆನ್ನಾಗಿ ಹೊಂದ್ಕೊಂಡು ಬದುಕುವಂಥ ಕಲೆಗಳನ್ನು ಕಲ್ತಿದ್ದಾರೆ ಅನ್ನುವಂತಹ ಅಭಿವ್ಯಕ್ತಿಯನ್ನು ಅಲ್ಲಿ ಕಾಣಬಹುದು. ಮತ್ತು ಹಾಗಿದ್ರೆ ಏನು ಮಾಡಬೇಕಂದ್ರೆ, ಆಕೆಯ ಸ್ವತಂತ್ರವನ್ನು ಆಕೆಗೆ ಕೊಡಬೇಕು. ಅವಳಿಗೇನು ಬರ್ಕೊಳ್ಳೋಕ್ಕೆ ಆಸಕ್ತಿ ಇದೆಯೋ ಅದನ್ನು ಅವಳು ಬರ್ಕೊಳ್ಳಿ, ಏನು ಹೇಳೋಕ್ಕೆ ಆಸಕ್ತಿ ಇದೆಯೋ ಅದನ್ನು ಹೇಳ್ಕೊಳ್ಳಿ ಅನ್ನುವಂಥ ಆಶಯಗಳನ್ನು ಈ ಕಾವ್ಯ ವ್ಯಕ್ತಪಡಿಸ್ತಾ ಇದೆ. ಇನ್ನೊಂದು ಬುರ್ಕಾ ಪ್ಯಾರಡೈಸು, ಹೆಸರು ಎಷ್ಟು ಆಕರ್ಷಕವಾಗಿದೆ ಅಂದರೆ ಬುರ್ಕಾ ಪ್ಯಾರಡೈಸ್. ಬುರ್ಕಾ ಸಂಕೋಲೆಯ ಸಂಕೇತ, ಪ್ಯಾರಡೈಸ್ ಅತ್ಯಂತ ಸ್ವತಂತ್ರ ಅಥವಾ ಐಷಾರಾಮಿಯ ಸಂಕೇತ. ಈ 2 ದ್ವಂದ್ವ ಅಥವಾ ವೈರುಧ್ಯದ ಪದಗಳು ಒಂದೇ ಬಿಂದುವಿನಲ್ಲಿ ಬಂದು ಸಂಧಿಸಿದೆ. ಬುರ್ಕಾ ಪ್ಯಾರಡೈಸ್ ಅನ್ನೋವಂಥದ್ದು ಸಂಕೋಲೆ ಮತ್ತು ಸ್ವಾತಂತ್ರ್ಯ. ಅದರ ಸಾಲುಗಳನ್ನು ನೋಡೋದಾದರೆ, ನಮ್ಮ ಬುರ್ಕಾ ತೊಟ್ಟ ಮಹಿಳೆ ಸ್ವರ್ಗದ ಅಪ್ಸರೆಯರಂತೆ. ನಮ್ಮ ಬುರ್ಕಾ ತೊಟ್ಟ ಮಹಿಳೆ ಸ್ವರ್ಗದ ಅಪ್ಸರೆಯರಂತೆ. ನೀವು ಬುರ್ಕಾ ಹಾಕೊಂಡಿಲ್ಲ ಅಂದರೆ ಅಪ್ಸರೆಯರಲ್ಲ, ನೀವೇನಾದರೂ ಆಗ್ಬೋದು, ನಿಮಗೆ ಕಲ್ಪನೆಗೆ ಬಿಟ್ಟಿದ್ದು. ಬುರ್ಕಾ ಹಾಕ್ಕೊಂಡ್ರೆ ನೀವೆಲ್ಲರೂ ಅಪ್ಸರೆಯರಾಗೋಗ್ತೀರಿ ಅಂತ. ಯಾರಾದರೂ ನೀವು ಅಪ್ಸರೆಯರಂಗಿಲ್ಲ ಅಂತಂದರೆ ಬುರ್ಕಾ ಹಾಕೋ ಬರ್ತೀನಿ ಆಮೇಲೆ ನೋಡು ಅಂತ ನಾವು ರಾಜಾರೋಷವಾಗಿ ಹೇಳ್ಬೋದು. ಈ ಸಾಲುಗಳನ್ನು ಇವತ್ತಿಗೆ ನಾವು ಸಮೀಕರಿಸ್ಕೊಳ್ಳೋದಾದರೆ, ನಮ್ಮ ಇಂದಿನ ಮಹಿಳಾ ಚಳುವಳಿಗಳ ದಿನಾಚರಣೆಯಲ್ಲಿ, ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇಂಥ ಸಾಲುಗಳನ್ನು ನಾವು ನೋಡ್ತೀವಿ. ಹಿಂದೆ ಕೊಳ್ಳಿ ಮಹಿಳಾ ದಿನಾಚರಣೆ ವಿಶೇಷ ರಿಯಾಯಿತಿ. ಮಹಿಳಾ ದಿನಾಚರಣೆ ಆಚರಣೆಯ ಉದ್ದೇಶ ಏನು, ಈ ವ್ಯಾಪಾರೀಕರಣದ ಪ್ರೊಪಗಂಡ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬ ಸೂಕ್ಷ್ಮವಾದಂಥ ವಿಷಯ ಇದು. ಅಂದರೆ ನಮ್ಮ ವ್ಯಕ್ತಿತ್ವಗಳನ್ನು ಸಂಕೋಲೆಗಿಟ್ಟು, ನಮ್ಮ ಹಕ್ಕುಗಳನ್ನು ಕಸ್ದುಕೊಂಡು ನಮಗೆ ಸ್ವರ್ಗದ ಆಸೆ ತೋರಿಸಿ ಸ್ವರ್ಗಕ್ಕೆ ದೂಡುವಂಥ ಈ ತಂತ್ರವನ್ನು, ಈ ಹುನ್ನಾರವನ್ನು ಕವಿಗಳು ಇಲ್ಲಿ ಭೇದಿಸ್ತಿದ್ದಾರೆ ಅನ್ನೋಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು. ಅಂದರೆ ಮಹಿಳೆಯರನ್ನು ಸಂಸ್ಕೃತಿ ಹೆಸರಿನಲ್ಲಿ, ಆಚಾರದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹೇಗೆಲ್ಲ ಬಂಧಿಸಲಾಗ್ತಿದೆ. ಆಸೆಗಳನ್ನು ತೋರಿಸೋದು, ನೀವು ಅಪ್ಸರೆಯರಾಗಬೇಕಂದ್ರೆ ಬುರ್ಕಾ ಹಾಕ್ಕೊಳ್ಳಿ, ಹಾಗೆ ಹಾಕ್ಕೊಳ್ಳಿ ಅಂತಂದರೆ ಪ್ರತಿಭಟಿಸ್ಬೋದು. ಆ ಪ್ರತಿಭಟನೆ ಯಾರಿಗೆ ಬೇಕೋ ಅದು ಅಗತ್ಯ ಇಲ್ವಲ್ಲ. ಆ ಕಾರಣಕ್ಕಾಗಿ ಈ ಥರ ಆಸೆಗಳನ್ನು ತೋರಿಸೋವಂಥದ್ದು. ಮತ್ತು ಇದನ್ನು ವ್ಯವಸ್ಥೆ ಎಷ್ಟು ಚೆನ್ನಾಗಿ ನಮ್ಮ ಮೇಲೆ ಏರಿದೆ ಅಂತಂದರೆ, ಇವುಗಳನ್ನು ನಾವೇ ಒಪ್ಪಿ ಪ್ರೀತಿಯಿಂದ ಅಪ್ಪಿ ಖುಷಿಯಾಗಿ ಆಚರಿಸುವಂತೆ ನಮ್ಮನ್ನು ತಯಾರುಗೊಳಿಸಲಾಗಿದೆ. ನಾನು ಅಪ್ಸರೆಯಂತೆ ಕಾಣಬೇಕು, ಅದಕ್ಕಾಗಿ ನಾನು ಬುರ್ಕಾ ತೊಡಬೇಕು ಅನ್ನುವ ಮನಸ್ಥಿತಿಯನ್ನು ನಮ್ಮೊಳಗೆ ಯಾರೋ ಹೇರೋದಲ್ಲ, ನಮ್ಮಲ್ಲಿ ನಾವೇ ಹುಟ್ಟಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ತಯಾರು ಮಾಡ್ತಾ ಇದೆ ಈ ವ್ಯವಸ್ಥೆ. ತುಂಬ ವ್ಯವಸ್ಥಿತವಾಗಿ ಅದನ್ನು ತಯಾರು ಮಾಡ್ತಿದೆ ಅನ್ನೋಂಥದ್ದು ಕವಿಗಳ ಆಶಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದನ್ನು ಹೇಳಕ್ಕೆ ಹೊರಟಿದ್ದಾರೆ ಅಂತೇಳಿ. ಇನ್ನೊಂದು ಕವನ ಹೀಗಿದೆ, ಸೀತೆಯ ನಾಡಿನಲ್ಲಿ ಅನ್ನೋದು ಕವನದ ಶೀರ್ಷಿಕೆ. ಜನವಿರೋಧಿ ದಸ್ತಾವೇಜುಗಳು ಯಾವ ಮುಲಾಜಿಲ್ಲದೆ ಪಾಸಾಗುತ್ತವೆ ಪಾರ್ಲಿಮೆಂಟಿನಲ್ಲಿ. ಜನವಿರೋಧಿ ದಸ್ತಾವೇಜುಗಳು ಯಾವ ಮುಲಾಜಿಲ್ಲದೆ ಪಾಸಾಗುತ್ತವೆ ಪಾರ್ಲಿಮೆಂಟಿನಲ್ಲಿ. ಇನ್ನೊಂದು ಕವನ ದ್ರೌಪದಿಯ ಪ್ರಶ್ನೆ. ಇದರ 2 ಸಾಲು ಏನಪ್ಪ ಅಂದರೆ, ಪಾಂಡವರ ದರ್ಬಾರಿನಲ್ಲಿ ಹುಡುಕಿದೆ, ಸಂಸದರ ಪಾರ್ಲಿಮೆಂಟಿನಲ್ಲಿ ಕೆದಕಿದೆ, ನನ್ನ ಪ್ರಶ್ನೆಗೆ ಉತ್ತರ ಗಾಢ ಮೌನ. ಪಾಂಡವರಿಂದ ಹಿಡ್ಕೊಂಡು ಪಾರ್ಲಿಮೆಂಟಿನವರೆಗೆ ಆ ಕನೆಕ್ಷನ್ನು ತುಂಬ ಆ ರೂಪಕ ಇದೆಯಲ್ಲ ನನಗೆ ತುಂಬ ಇಷ್ಟವಾಯಿತು. ಪ್ರಜಾಪ್ರಭುತ್ವದಲ್ಲಿದ್ದೀವಿ, ಸ್ವತಂತ್ರ ಭಾರತದಲ್ಲಿದ್ದೀವಿ, ಸಂವಿಧಾನದ ಅಡಿಯಲ್ಲಿದ್ದೀವಿ, ಪಾರ್ಲಿಮೆಂಟು, ಸಂಸತ್ತು, ವಿಧಾನಸಭೆ, ವಿಧಾನಸೌಧ ಎಲ್ಲ ಮಾತಾಡ್ತಾ ಇದ್ದೀವಿ. ಆದಾಗ್ಯೂ ಕೂಡ ಪ್ರಶ್ನೆಗೆ ಉತ್ತರ ಮಾತ್ರ ಇವತ್ತಿಗೂ ದಕ್ಕಿಲ್ಲ ಅನ್ನುವಂಥದ್ದು ಅವರ ಆ ಕವನದ ಒಂದು ಆಶಯ. ಇನ್ನೊಂದು ಕವನ ನಿನಗೆ ದೋಜಕ್ ಕಾಯಂ ಅನ್ನೋವಂಥದ್ದು. ದೇವರ ನಂತರ ನಾನೇ ದೇವರು, ಅದುವೇ ಅಲ್ಲಾವಿನ ಆಜ್ಞೆ ಕೇಳಿಲ್ಲವೇ. ದೇವರ ನಂತರ ನಾನೇ ದೇವರು, ಅದುವೇ ಅಲ್ಲಾವಿನ ಆಜ್ಞೆ ಕೇಳಿಲ್ಲವೇ. ನಿಮ್ಮಲ್ಲಿ ದೇವ್ರ ನಂತರನಾದರೂ ಸ್ಥಾನ ಕೊಟ್ಟಿದ್ದಾರೆ, ನಮ್ಮಲ್ಲಿ ದೇವ್ರಿಗಿಂತ ಮೊದಲನೇ ಸ್ಥಾನ. ಪತಿಯೇ ಪ್ರತ್ಯಕ್ಷ ದೈವ, ಅವನು ಬಿಟ್ಟ ಮೇಲೆ ಇನ್ನೊಂದಿಲ್ಲ. ಇನ್ಯಾರನ್ನು ದೇವರಂತ ನಾವು ಪೂಜೆ ಮಾಡುವ ಹಾಗಿಲ್ಲ. 2ನೇ ಸ್ಥಾನ ಇಲ್ಲ, ಮೊದಲನೇ ಸ್ಥಾನವೇ ಪ್ರತಿಗೆ. ಮಹಿಳೆಯರನ್ನು ಹೇಗೆ ನಿಯಂತ್ರಣ ಮಾಡಬೇಕು
ಈ ಉಳಿಗಮಾನ್ಯ ವ್ಯವಸ್ಥೆ, ಈ ಪಿತೃಪ್ರಧಾನ ವ್ಯವಸ್ಥೆ ಹೇಗೆ ಪದಪುಂಜಗಳನ್ನು ನಾಜೂಕಾಗಿ ಬಳಸ್ತವೆ ಅನ್ನೋದಕ್ಕೆ ಈ ಸಾಲುಗಳು ತುಂಬ ಉದಾಹರಣೆ. ದೇವ್ರು ಫಸ್ಟು, ದೇವ್ರ ನಂತರದ್ದು ನಾನೇ ಅಂತ ಹೇಳುವಂಥ ನಾಜೂಕಾದ ಒಂದು ಉದಾಹರಣೆಯನ್ನು ಕವಿತೆಯ ಸಾಲುಗಳು ಹೇಳ್ತಿದ್ದಾವೆ. ನಮ್ಮನ್ನು ಅವರ ಆಜ್ಞಾವರ್ತಿಗಳನ್ನಾಗಿ ಇಟ್ಕೊಳ್ಳೋಕ್ಕೆ ಅವರು ಎಲ್ಲರನ್ನ ಸಮರ್ಥನೆಗೆ ಹೇಳ್ಕೊತಾರೆ. ಅಂಬೇಡ್ಕರ್ನ ಸಮರ್ಥನೆಗೆ ಹೇಳ್ಕೊತಾರೆ, ಜ್ಯೋತಿಬಾ ಫುಲೆನ ಸಮರ್ಥನೆಗೆ ಹೇಳ್ಕೊತಾರೆ, ಶಿವಾಜಿಯನ್ನು ಸಮರ್ಥನೆಗೆ ಹೇಳ್ಕೊತಾರೆ, ಇಲ್ಲ ಅಲ್ಲಾಹನೂ ಸಮರ್ಥನೆಗೆ ಹೇಳ್ಕೊಂಡಿದ್ದಾರೆ. ಮೊನ್ನೆ ನಾವು ಸಾರಾ ಬಳಗದಲ್ಲಿ ಒಂದು ಕವನವನ್ನು ಇದೇ ರೀತಿ ವಾಚನ ಮಾಡಿದ್ವಿ. ಅದರಲ್ಲಿ ಶಿವಸುಂದರ್ ಸರ್ ಅದನ್ನು ಅನುವಾದ ಮಾಡಿರೋದು. ಅದರಲ್ಲಿ ಅಂಬೇಡ್ಕರನ್ನು ಅವರ ಸಮರ್ಥನೆಗೆ ಹೇಳ್ಕೊಳ್ಳುವಂಥ, ಜ್ಯೋತಿಬಾ ಫುಲೆಯನ್ನು ಅವರ ಸಮರ್ಥನೆಗೆ ಹೇಳ್ಕೊಳ್ಳುವಂಥ ಸಾಲುಗಳಿದ್ದಾವೆ. ಅಂಬೇಡ್ಕರ್ ಇಲ್ಲದೆ ರಮಾ ಬಂದ್ರಾ, ಜ್ಯೋತಿಬಾ ಫುಲೆ ಇಲ್ಲದೆ ಸಾವಿತ್ರಿಬಾ ಫುಲೆ ಬಂದ್ರಾ, ಶಿವಾಜಿ ಇಲ್ಲದೆ ಜೀಜಾಬಾಯಿ ಬಂದ್ರ ಅಂತ. ಶಿವಾಜಿಯ ತಾಯಿ ಜೀಜಾಬಾಯಿ, ಶಿವಾಜಿ ಹುಟ್ಟೋದಕ್ಕೆ ಮುಂಚೆ ಹುಟ್ಟಿದವರು. ಆದರೆ ಇವರು ಸಮರ್ಥನೆ ಕೊಟ್ಕೊಳ್ಳೋದು ಹೆಂಗೆ ಅಂತಂದರೆ ಶಿವಾಜಿನೇ ಜೀಜಾಬಾಯಿನ ಹುಟ್ಟಿಸ್ದ ಅಂತ. ಈ ಥರದ ಪುರುಷ ಪ್ರಧಾನತೆಯ ವ್ಯಕ್ತಿತ್ವವನ್ನು, ಮೌಲ್ಯಗಳನ್ನು ತಮ್ಮ ಸಮರ್ಥನೆಗಾಗಿ ಹೇಗೆ ಬಳಸ್ಕೋತವೆ ಅನ್ನುವಂಥ ಒಂದು ಪುರುಷ ಪ್ರಧಾನ ಮನಸ್ಸುಗಳನ್ನು, ಆ ಹುನ್ನಾರವನ್ನು, ಆ ತಂತ್ರಗಾರಿಕೆಯನ್ನು ತುಂಬ ಚೆನ್ನಾಗಿ ಒಡೆದಾಕಿದ್ದಾರೆ ಇಲ್ಲಿ. ಈ ಥರ ಸಮರ್ಥನೆಗೆಲ್ಲ ನಾವು ಬಗ್ಗವರಲ್ಲ, ಇದು ಏನಂತ ನಮಗೆ ಗೊತ್ತಿದೆ ಹಾಗೆ ಇವರು ಕವನಗಳನ್ನು ಕಟ್ಕೊಂಡು ಹೋಗುವಂಥದ್ದು. ಇನ್ನೊಂದು ಅಡುಗೆ ಮನೆ ಅಂದರೆ ಸದರವೇ ಅಂತ. ಇವೆಲ್ಲ ನಮಗೆ ತುಂಬ, ಈ ಟಾಪಿಕ್ಕು ತುಂಬ ಅಚ್ಚುಮೆಚ್ಚು. ಅಡುಗೆ ಮನೆ ಅಂದ ತಕ್ಷಣ ಯಾರು ಅಲ್ಲಿ ಬಂದಿಗಳು ಅಂದರೆ ನಾವೇ. ಆ ಕಾರಣಕ್ಕಾಗಿ ತುಂಬ ಅಚ್ಚುಮೆಚ್ಚಿನ ಒಂದು ಕವನ ಇದು. ಅವ್ರು ಹೇಳ್ತಾರೆ, ಬೇಯಿಸೋದು, ಹೆಚ್ಚೋದು ಇದೇ ಕವನ, ಇದೇನಾ? ಅಲ್ಲ, ಅಡುಗೆ ಅಂದರೆ ಇಷ್ಟೇನಾ? ಅಷ್ಟು ಸದರನಾ ಅಂತ ಅವ್ರು ಕೇಳ್ತಾರೆ. ಇವತ್ತಿನ ಮನಸ್ಥಿತಿ ಹೆಂಗಿದೆ, ಹೆಂಗೆ ಹೇಳುತ್ತೆ ಪುರುಷ ಪ್ರಧಾನ ಸಮಾಜ ಅದನ್ನು ಅಂತ ಹೇಳಿದ್ರೆ, ಈಗೇನು ಮುಂಚಿನಂಗಿಲ್ಲ, ಅಡುಗೆ ತುಂಬ ಸರಳ ಆಗಿದೆ ಅಂತ. ನೀರು ಸೇದಂಗಿಲ್ಲ, ಹಿಟ್ಟು ರುಬ್ಬಂಗಿಲ್ಲ, ಖಾರ ರುಬ್ಬಂಗಿಲ್ಲ, ಮಡಕೆ ತಿಕ್ಕಂಗಿಲ್ಲ, ಎಲ್ಲ ಸೌಕರ್ಯ ಬಂದ್ಬಿಟ್ಟಿದೆ ನಿಮಗೆ. ಒಲೆ ಹಚ್ಚಂಗಿಲ್ಲ, ಸೌದೆ ಹಾಕೋ ಬರೋಂಗಿಲ್ಲ, ಎಷ್ಟೊಂದು ಸೌಕರ್ಯ. ನೀವು ಕಲ್ಗಿಚ್ತಾ ಇದ್ರೆ ಬೆಂಕಿ ಪಂಡ ಕಂಡಿಡಿದ್ವಿ, ಇವಾಗ ಗ್ಯಾಸ್ ಕಂಡಿಡಿದಿದ್ದೀವಿ. ನಿಮ್ಮ ಸೌಕರ್ಯಕ್ಕೆ ನಾವು ಏನೆಲ್ಲ ಮಾಡಿದ್ದೀವಿ, ಹಂಗಿದ್ರೂ ಅಡುಗೆ ಮಾಡೋದು ಕಷ್ಟ ಅಂತ ಹೇಳ್ತಿರಲ್ಲ ಅಂತ. ನನ್ನ ಪ್ರಶ್ನೆ, ಅಷ್ಟು ಸರಳವಾಗಿದ್ದನ್ನು ನಮ್ಮ ಕೈಲಿ ಯಾಕೆ ಮಾಡಿಸ್ತೀರಿ? ಅಷ್ಟು ಸರಳ ಅಂದಮೇಲೆ ಮಾಡ್ಬೋದಲ್ಲ. ಅದು ಕಷ್ಟ ಆದಾಗಲೂ ನಾನೇ ಬೆನ್ನು ಕೊಡಬೇಕು, ನಾನೇ ಹೆಗ್ಲು ಕೊಡಬೇಕು. ಅದು ಸರಳ ಆದಾಗಲೂ ನಾನೇ ಹೆಗ್ಲು ಕೊಡಬೇಕು. ಆದರೆ ಎಲ್ಲಿ ಪಾತ್ರ ಅಂತಂದರೆ, ಇದಕ್ಕೆ ಉಪ್ಪು ಕಡಿಮೆ, ಇದು ಬೆಂದಿಲ್ಲ, ಇದು ರುಚಿಯಾಗಿಲ್ಲ, ನಿನ್ನ ಕೈಗೆ ರುಚಿ ಹೊರಟೋಗಿದೆ, ಈ ಥರದ ಒಂದು ಕಮೆಂಟ್ಗಳು, ಈ ಥರದ್ದೆಲ್ಲವನ್ನು ಅವರು ತುಂಬ ಸೂಕ್ಷ್ಮವಾಗಿ ಅವರ ಕವನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗೆಲ್ಲ ಒಂದು ಲಿಂಗ ಸಮಾನತೆಯನ್ನು ಹೇಗೆ ಸಾಧ್ಯವಾಗಿಸಬಹುದು, ಮತ್ತು ಕೋಮು ಸೌಹಾರ್ದತೆಯನ್ನು ಹೇಗೆ ಸ್ಥಾಪಿಸಬಹುದು, ಸಮಾಜದಲ್ಲಿರುವಂಥ ಧರ್ಮ ಜಾತಿಗಳ ನಡುವಿನ ಈ ಕಂದಕಗಳೇನಿದಾವಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತೇಳಿ ಅವರು ತಮ್ಮ ಪ್ರತಿಯೊಂದು ಕವನದ ಸಾಲುಗಳನ್ನು ಅದಕ್ಕಾಗೇ ತೆತ್ಕೊಂಡಿದ್ದಾರೆ ಅಥವಾ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಾರ್ದು. ಒಟ್ಟಾರೆಯಾಗಿ ಹೇಳೋದಾದರೆ ನನಗನ್ಸಿದ್ದು ಸತಿ ಎಂಬ ಶಬುದ ಅನ್ನೋ ಕವನ ಸಂಕಲನ ಏನಂದರೆ, ಅವರು ಸಾಂಸ್ಕೃತಿಕ ಕ್ಷೇತ್ರದ ಕಾರ್ಯಕರ್ತೆ ಅಂತ ಕೆಲಸ ಮಾಡಿದ್ದಾರೆ ಈ ಕವನ ಸಂಕಲನದಲ್ಲಿ. ನನ್ನ ಕೆಲಸ ಇದು, ಸಾಂಸ್ಕೃತಿಕ ಲೋಕವನ್ನು ನಾನು ಹೀಗೆ ಕಟ್ಟಕ್ಕೆ ಬಯಸ್ತಾ ಇದ್ದೀನಿ, ನಾನು ಹೀಗೆ ಕಟ್ತೀನಿ. ನೀವು ನನ್ನ ಕವನಗಳನ್ನು ಓದಿದ್ರೂ ಪರವಾಗಿಲ್ಲ, ಇವತ್ತು ನೀವು ಯಾರು ಪರ್ಚೇಸ್ ಮಾಡಿದ್ರೂ ಪರವಾಗಿಲ್ಲ, ಹಾಗಂತ ಪರ್ಚೇಸ್ ಮಾಡದೇ ಇರಬೇಡಿ, ದಯಮಾಡಿ ಎಲ್ಲ ಪರ್ಚೇಸ್ ಮಾಡಿ. ಆದರೆ ನನ್ನ ಜವಾಬ್ದಾರಿಯನ್ನು ನಾನು ಮರೆಯೋದಿಲ್ಲ ಅನ್ನುವಂಥ ಒಂದು ಕವನಗಳಲ್ಲಿ ಅವರು ಅದನ್ನು ದಾಖಲಿಸಿದ್ದಕ್ಕೆ ಹೊರಟಿದ್ದಾರೆ. ಒಂದು ಸಾಂಸ್ಕೃತಿಕ ಯೋಧನಂತೆ ಅವರ ಲೇಖನವನ್ನೇ ಖಡ್ಗವನ್ನಾಗಿಸ್ಕೊಂಡು, ಕ್ರೌರ್ಯವನ್ನೇ ಅವರ ವಸ್ತು ವಿಷಯವನ್ನಾಗಿಸ್ಕೊಂಡು, ಈ ಸಮಾಜವನ್ನೇ ರಣರಂಗವಾಗಿಸ್ಕೊಂಡು ಅವರು ಯುದ್ಧಕ್ಕೆ ಇಳಿದಿದ್ದಾರೆ, ಅಥವಾ ಆ ಜವಾಬ್ದಾರಿಯನ್ನು ಅವರ ಹೆಗ್ಲ ಮೇಲೆ ಏರಿಸ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅವರಿಗೆ ಒಂದು ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ, ಇದೇ ಥರದ ಕವನಗಳು ಇನ್ನೂ ಹೆಚ್ಚೆಚ್ಚು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿರುವ ನಿಮ್ಮ ಆಶಯಗಳನ್ನು ಹೊರತರುವ ಇನ್ನೂ ಅನೇಕ ಕವನ ಸಂಕಲನಗಳು ಬಿಡುಗಡೆ ಆಗಲಿ, ಅದೆಲ್ಲದಕ್ಕೂ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ನನಗೆ ಈ ಒಂದು ಕವನ ಸಂಕಲನದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೆಳತಿ ಮಮತಾಳಿಗೆ, ಹಾಗೆ ಇಷ್ಟೊತ್ತು ಕೂತು ಕೇಳದಂಥ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.